ಇರೋದು ಅಂಬರ್ ಫೋರ್ಟ್ಗೆ. ಇದಕ್ಕೆ ಅಮೀರ್ ಫೋರ್ಟ್ ಅಂತಲೂ ಹೆಸರಿದೆಯಂತೆ. ಇವತ್ತು ಜೈಪುರದ್ದು ಟ್ರಿಪ್ಪಿಂದು ಫಸ್ಟ್ ದಿನ. ನಾವು ಬೆಳಗ್ಗೆ ಬಂದಿರೋದು ಉದಯ್ಪುರಿಂದ ಬೆಳಗ್ಗೆ ಬಂದ್ವಿ. ಮತ್ತೊಂದು ಸ್ವಲ್ಪ ರೆಸ್ಟ್ ತಗೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀವಿ ಜೈಪುರದ್ದು ಟ್ರಿಪ್. ಪಿಂಕ್ ಸಿಟಿ ಅನ್ನೋದಕ್ಕೆ ಕರೆಕ್ಟಾಗಿ ಇದೊಂದು ಅನ್ವರ್ಥ ನಾಮ ಇದ್ದಾಗಿದೆ. ಇಲ್ಲಿ ಫುಲ್ಲು ಎರಡು ಸೈಡಲ್ಲಿ ಲೆಫ್ಟು ರೈಟಲ್ಲಿ ಈ ಥರದ ಬಿಲ್ಡಿಂಗೇ ಇದೆ. ಪಿಂಕ್ ಕಲರಿನ ಬಿಲ್ಡಿಂಗು, ಎಲ್ಲ ಕಮರ್ಷಿಯಲ್ಲು ಅಂಗಡಿಗಳು. ಇಲ್ಲೊಂದು ದೊಡ್ಡ ಕೆರೆ ಇದೆ, ಅದೇ ಮೇಲ್ಗಡೆ ಕಾಣ್ತಾ ಇರೋದೇ ಆಂಬರ್ ಪೋರ್ಟ್. ಸುಮಾರು ಜನ ಇದ್ದಾರೆ, ವೀಕೆಂಡ್ ಅಲ್ವಾ, ಅದಕ್ಕೆ ದಾರಿಲೂ ತುಂಬ ಟ್ರಾಫಿಕ್ ಸಿಗ್ತದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಚಾರ್ಜ್ ಇದೆ, ಜೊತೆಗೆ ಒಳಗೆ ಹೋಗೋಕ್ಕೆ ಎಂಟ್ರೆನ್ಸ್ ಟಿಕೆಟು ತಗೋಬೇಕು. ಆಂಬರ್ ಪೋರ್ಟು ಯುನೆಸ್ಕೋ ಹೆರಿಟೇಜ್ ಸೈಟು ಜೈಪುರ್ನಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ರಾಜ ಮಾನ್ ಸಿಂಗ್ 1592ರಲ್ಲಿ ಕಟ್ಟಿಸಿದ ಈ ಪ್ಯಾಲೇಸು ರಜಪೂತ್ ಮತ್ತು ಮುಘಲ್ ಶೈಲಿಯಲ್ಲಿದೆ. ಅನೇಕ ಹಿಂದಿ ಫಿಲ್ಮ್ಗಳನ್ನು ಇಲ್ಲಿ ಶೂಟ್ ಮಾಡಿದ್ದಾರೆ. ಜೋಧಾ ಅಕ್ಬರು, ಬಾಜಿರಾವ್ ಮಸ್ತಾನಿ ಅವನ್ನೆಲ್ಲ ಇಲ್ಲೇ ಶೂಟ್ ಮಾಡಿರೋದು. ಇದು ಶೀಶ್ ಮಹಲ್, ಇಲ್ಲಿನ ಮೇನ್ ಅಟ್ರಾಕ್ಷನ್. ಇದನ್ನು ಮಿರರ್ ಮೊಸಾಯಿಕ್ ಮತ್ತು ಇಂಪೋರ್ಟೆಡ್ ಬೆಲ್ಜಿಯನ್ ಗ್ಲಾಸ್ನಿಂದ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಬೆಟ್ಟದ ತುದಿಲಿ ಕಾಣ್ತಾ ಇದೆಯಲ್ಲ, ಅದು ನಾಹರ್ಗರ್ ಪೋರ್ಟು. ನಮ್ಮ ನೆಕ್ಸ್ಟ್ ವಿಸಿಟ್ಟು ಜಗತ್ ಶಿರೋಮಣಿ ಟೆಂಪಲ್ಗೆ. ಈ ದೇವಸ್ಥಾನ ಕಟ್ಟೋಕ್ಕೆ 9 ವರ್ಷ ಹಿಡಿತಂತೆ ರಾಜ ಮಾನ್ ಸಿಂಗ್ನ ಹೆಂಡತಿ ರಾಣಿ ಕನಕವತಿಗೆ. ಆಂಬರ್ ಪೋರ್ಟ್ ಹತ್ತಿರದಲ್ಲೇ ಈ ದೇವಸ್ಥಾನ ಇದೆ. ಮೀರಾಬಾಯಿ, ಕೃಷ್ಣ ಮತ್ತು ವಿಷ್ಣುಗೆ ಈ ದೇವಸ್ಥಾನವನ್ನು ಡೆಡಿಕೇಟ್ ಮಾಡಲಾಗಿದೆ. ಈ ದೇವಸ್ಥಾನದ ಹತ್ತಿರದಲ್ಲೇ ಇರೋ ಇನ್ನೊಂದು ಐತಿಹಾಸಿಕ ಸ್ಥಳ ಪನ್ನಮೀನಾಕ ಕುಂಡು. ಇದನ್ನು 16ನೇ ಶತಮಾನದಲ್ಲಿ ರೈನ್ ವಾಟರ್ ಸ್ಟೋರೇಜ್ಗೆ ಕಟ್ಟಿದ್ದು. ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಈ ಸ್ಟೆಪ್ ವೆಲ್ಲು. ನೋಡಿ ಗೆಳೆಯರೆ, ಆ ಕಾಲದಲ್ಲೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇತ್ತು. ನೆಕ್ಸ್ಟ್ ನಾವು ಬಂದಿದ್ದು ಆಂಬರ್ ಪೋರ್ಟ್ನಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಅನೋಖಿ ಮ್ಯೂಸಿಯಂಗೆ. ಇಲ್ಲಿ ಟ್ರೆಡಿಷನಲ್ ರೀತಿಯಲ್ಲಿ ಬಟ್ಟೆ ಮೇಲೆ ಹ್ಯಾಂಡ್ ಬ್ಲಾಕ್ನಿಂದ ಪ್ರಿಂಟ್ ಮಾಡಿ ಲೈವ್ ಡೆಮೋ ತೋರಿಸ್ತಾರೆ. ನೋಡಿ, ಇವೆಲ್ಲ ವುಡನ್ ಬ್ಲಾಕ್ಸು. ಇದ್ರ ಮೇಲೆ ಬಣ್ಣ ಹಾಕಿ ಬಟ್ಟೆ ಮೇಲೆ ಒತ್ತಿ ಪ್ರಿಂಟ್ ಹಾಕ್ತಾರೆ. ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ನಮಗೆ ಲೈವ್ ಡೆಮೋ ಸಿಗಲಿಲ್ಲ. ನೀವು ಬಂದರೆ ಇದನ್ನು ನೋಡಿ. ಆಲ್ಬರ್ಟ್ ಹಾಲ್ ಮ್ಯೂಸಿಯಮ್. ಲೈಟಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆ ರಾತ್ರಿ ಕಾರಲ್ಲಿ ಹೋಗುವಾಗಲೇ ವಿಡಿಯೋ ತೆಕ್ಕೊಂಡೆ. ಫ್ರೆಂಡ್ಸ್, ಜೈಪುರ್ ಟ್ರಿಪ್ದು ಸೆಕೆಂಡ್ ಡೇ ಇವತ್ತು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇರೋ ಪಿಂಕ್ ಬಿಲ್ಡಿಂಗ್ ಇದೆಯಲ್ಲ, ಇದು ಪತ್ರಿಕಾ ಗೇಟ್ ಅಂತ. ಬೇಗ ಬಂದಿದ್ದು ಭೂಮಿಗೆ ಫೋಟೋಸ್ ತೆಗೆಯೋದಿತ್ತು, ಅದಕ್ಕೆ 2016ರಲ್ಲಿ ಇದನ್ನು ಕಟ್ಟಿಸಿದ್ದಾರೆ. ಜೈಪುರ್ನ ಪಿಂಕ್ ಸಿಟಿ ಹೆಸರಿಗೆ ಮ್ಯಾಚ್ ಆಗೋ ಥರ ಪಿಂಕ್ ಲೈಮ್ ಸ್ಟೋನ್ನಿಂದ ಕಟ್ಟಿಸಿರೋ ಪತ್ರಿಕಾ ಗೇಟು ಮಾಡರ್ನ್ ಆರ್ಕಿಟೆಕ್ಚರಲ್ ಮಾರ್ವೆಲ್. ಪ್ರತಿಯೊಂದು ಪಿಲ್ಲರು ಮತ್ತು ಆರ್ಚು ರಾಜಸ್ಥಾನಿ ಹೆರಿಟೇಜು, ಪೋರ್ಟ್ಸು, ಪ್ಯಾಲೇಸಸ್ಸು, ರೂಲರ್ಸು ಕಥೆಯನ್ನು ಹೇಳ್ತವೆ. ಅಂತೂ ನಾವು ಫೋಟೋ ತೆಗೆಸ್ಕೊಂಡ್ವಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ ಇದು ಫೇಮಸ್ಸು. ಪತ್ರಿಕಾ ಗೇಟಿಂದ ಒಂದು 10 ನಿಮಿಷ ನಡೆದ್ರೆ ತೋರಣ ಗೇಟ್ ಸಿಗುತ್ತೆ. ಇದು ಮನೆ ಬಾಗಿಲಿಗೆ ನಾವು ಹೆಂಗೆ ತೋರಣ ಹಾಕ್ತೀವಲ್ಲ
ಹಾಗೆ ಜೈಪುರ್ ಸಿಟಿಗೆ ಇದು ತೋರಣ ಇದ್ದಾಗೆ. ಇದು ಒಂದು ಇಲ್ಲಿನ ಟೂರಿಸ್ಟ್ ಅಟ್ರ್ಯಾಕ್ಷನ್ನು. ನಾವು ರಾಜಸ್ಥಾನದವ್ರ ಥರ ಬೆಳಗಿನ ತಿಂಡಿಗೆ ಕಚೋರಿ ಸಮೋಸ ತಿಂದ್ವಿ. ನಾವು ಟಿಕೆಟ್ ತಗೊಂಡು ಸಿಟಿ ಪ್ಯಾಲೇಸು ಒಳಗೆ ಎಂಟರ್ ಆದ್ವಿ. ಹೆಚ್ಚಿನ ಎಲ್ಲ ರಾಜಸ್ಥಾನ್ ಮಾನ್ಯುಮೆಂಟ್ಸಲ್ಲಿ ನಾವು ರಜಪೂತ್ ಮತ್ತು ಮುಘಲ್ ಶೈಲಿಯನ್ನು ನೋಡ್ತೇವೆ. ಜೈಪುರ್ ಸಿಟಿ ಪ್ಯಾಲೇಸ್ನು ಸುಂದರವಾದ ಕೋರ್ಟ್ ಯಾರ್ಡು, ಆಮೇಲೆ ಕಾರ್ವಿಂಗ್ಸು, ಆರ್ಕಿಟೆಕ್ಚರು ಎಲ್ಲ ಈ ಎರಡೂ ಶೈಲಿಯನ್ನು ಒಳಗೊಂಡಿವೆ. ಪ್ರತಿಯೊಬ್ಬರೂ ಇಲ್ಲಿಗೆ ಬಂದವರು ಇದನ್ನು ನೋಡಲೇಬೇಕು. ಬೆಳಿಗ್ಗೆ ಬೇಗ ಅಥವಾ ಆಫ್ ಸೀಸನ್ನಲ್ಲಿ ಬಂದರೆ ಕ್ರೌಡ್ ಕಡಿಮೆ ಇರಬಹುದು. ಫ್ರೆಂಡ್ಸ್, ನಾವಿಲ್ಲೇನು ಮಾಡಿದ್ವಿ ಗೊತ್ತಾ, ಒಬ್ಬರು ಗೈಡನ್ನು ಹೈರ್ ಮಾಡಿದ್ವಿ. ಅವರಿಗೆ 450 ರುಪೀಸು ಕೊಟ್ವಿ. ಯಾಕೆಂದರೆ ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅವ್ರನ್ನ ತೊಗೊಂಡ್ವಿ. ಇಲ್ಲಿರೋ 2 ಸಿಲ್ವರ್ ಜಾರ್ ನೋಡ್ತಾ ಇದ್ದೀರಲ್ಲ, ಇದರ ಹಿಂದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1902ರಲ್ಲಿ ಮಹಾರಾಜ ಸವಾಯಿ ಮಾಧೋ ಸಿಂಗು ಸಾವಿರಾರು ಗಟ್ಟಲೆ ಗಂಗಾಜಲನ ಲಂಡನ್ನಿಗೆ ತನ್ನ ಸ್ವಂತ ಯೂಸ್ಗೆ ಅಂತ ತಗೊಂಡೋದ್ನಂತೆ. But when we visit the Jammu Kashmir, so GI they have former Jammu Kashmir, but there is only white and grey skull. But Jaipur is very famous for the time and light, so we made ourselves 200 shades a original Pashmina. ಅಷ್ಟು ದೂರ ಹೋಗಿ ಫೋಟೋ ತೆಗೆಸ್ಕೊಳ್ದಿದ್ರೆ ಹೇಗೆ ಅಲ್ವಾ? ಕೆಲವೊಂದು ಫೋಟೋ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್. ಪ್ಯಾಲೇಸ್ ಆಫ್ ವಿಂಡ್ಸ್ ಅಥವಾ ಹವಾಮಹಲಲ್ಲಿದ್ದೀವಿ. ಇದನ್ನು ರಾಜ ಪ್ರತಾಪ್ ಸಿಂಗು ರಾಜಮನೆತನದ ಹೆಂಗಸರು ಹೊರಗಿನ ಆ್ಯಕ್ಟಿವಿಟಿಯನ್ನು ಅವ್ರಿಗೆ ಗೊತ್ತಾಗದಾಗೆ, ಹೊರಗಿನವ್ರಿಗೆ ಗೊತ್ತಾಗದಾಗೆ ನೋಡಲಿಕ್ಕೆ ಅಂತ ಕಟ್ಸಿದ್ನಂತೆ. ಇದು ನೋಡಿ ರಾತ್ರಿ ಹೆಂಗೆ ಕಾಣ್ತಾ ಇದೆ, ವಾವ್ ಸೂಪರ್. ರಾತ್ರಿದ ಫೋಟೋನು ನಾನು ತೆಗೆದೆ. ಇದರಲ್ಲಿ 953 ಚಿಕ್ಕ ಚಿಕ್ಕ ಕಿಟಕಿಗಳಿದೆ. ಇವೆಲ್ಲ ಒಂಥರ ಹನಿಕೋಂಬ್ ಡಿಸೈನಲ್ಲಿ ಕಟ್ಟಿಸಿದ್ದಾರೆ. ಇದು ಏರ್ ಕಂಡೀಷನ್ ಎಫೆಕ್ಟ್ ಕೊಡುತ್ತೆ ಒಳಗಿನವರಿಗೆ. ತುಂಬ ಚೆನ್ನಾಗಿದೆ ಇದು ಹವಾಮಹಲು. ಜೈಪುರ್ಗೆ ಬಂದರೆ ನೋಡೋದನ್ನು ಮರಿಲೇಬೇಡಿ. ಹವಾಮಹಲಲ್ಲಿರುವಾಗಲೇ ಸಾಯಂಕಾಲ ಆಯಿತು. ಅದಕ್ಕೆ ಒಂದು ಸೂರ್ಯನ ಜೊತೆ ಸೆಲ್ಫಿ ತಗೊಂಡ್ವಿ. ಇದು ಜಲ್ಮಹಲ್. ಎಂಟ್ರಿ ಇಲ್ಲದ್ರಿಂದ ಹೊರಗಡೆಯಿಂದನೇ ನೋಡ್ಕೊಂಬಂದ್ವಿ. ನಮಗೆ ಬೆಳಗ್ಗಿಂದ ಓಡಾಡಿದ್ದು ಸುಸ್ತಾಗಿತ್ತು. ಅದಕ್ಕೆ ಒಂದು ಸಣ್ಣ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದ್ವಿ. ಆಮೇಲೆ ಬಂದಿದ್ದು ಬೊಮ್ಮಿದು ಫೇವರಿಟ್ ಪ್ಲೇಸು, ಶಾಪಿಂಗ್ ಸ್ಟ್ರೀಟು ಬಾಪು ಬಜಾರ್ಗೆ. ರಾಜಸ್ಥಾನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನಾವು ಏಲಿಯನ್ಸ್ ಥರ ಕಾಣ್ತಾ ಇಲ್ವಲ್ಲ? ಚಳಿ ತುಂಬ ಇತ್ತು. ಬಿಸಿ ಬಿಸಿ ಜಿಲೇಬಿ ತಿಂದ್ವಿ. ಜೊತೆಗೆ ಒಂದು ಬೇಕರಿಯಲ್ಲಿ ಗೇವರ್ ಇಟ್ಟಿದ್ರು, ರಾಜಸ್ಥಾನ್ ಸ್ಪೆಷಲ್ಲು ಗೇವರು. ಅಲ್ಲಿ ನಾವು ಪನ್ನೀರ್ ಗೇವರ್ ತಗೊಂಡ್ವಿ. ಅದು ಪನ್ನೀರಿಂದ ಮಾಡಿರೋ ಸ್ವೀಟು. ಮೇಲಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ತಗೊಂಡ್ವಿ. ಜೈಪುರ್ನಲ್ಲಿ ನಾವಿದ್ದ Airbnb ಮನೆ ಇದು. ಇದು ಹಾಲು. ಎಕ್ಸ್ಟ್ರಾ ಒಂದು ಬೆಡ್ ಕೊಟ್ಟಿದ್ದಾರೆ. ನಾವು 3 ಜನ ಇದ್ದೀವಲ್ಲ, ಅದಕ್ಕೆ ಅಫಿಷಿಯಲ್ ವರ್ಕ್ ಇದ್ದರೆ ಮಾಡ್ಕೊಳ್ಬೋದು ಬೇಕಾದ್ರೆ ಅಂತ. ಇದು ಡೈನಿಂಗ್ ರೂಮು. ಇದು ಕಿಚನು. ಪ್ಯಾಸೇಜಲ್ಲಿ ಟಾಯ್ಲೆಟ್ ಬಾತ್ರೂಮ್. ನಾವು ಓಲಾ ಕಾರ್ ಬುಕ್ ಮಾಡಿ ಜೈಪುರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು 6 ಅವರ್ಸ್ ಬೇಕಂತೆ ಇದು ಟ್ರಾವೆಲ್. ಡೆಲ್ಲಿಲಿ ಏರ್ ಪೊಲ್ಯೂಷನ್ ತುಂಬ ಇದೆಯಲ್ಲ ನೋಡಿ, ಹೊಗೆ ಹೊಗೆ ಕಾಣಿಸ್ತಿದೆ. ಅದಕ್ಕೆ ಎಲ್ಲ ಕಂಬಗಳಿಗೆಲ್ಲ ಫಾಗರ್ ಸಿಕ್ಸ್ಬಿಟ್ಟಿದ್ದಾರೆ. ಸರೋಜಿನಿ ನಗರ್ ಮಾರ್ಕೆಟು.
ಸರೋಜಿನಿ ಮಾರ್ಕೆಟ್ ಚೀಪ್ ಆ್ಯಂಡ್ ಬೆಸ್ಟ್ ಮಾರ್ಕೆಟು. ನಾವು ಅಲ್ಲಿ ಏನು ಶಾಪಿಂಗ್ ಮಾಡಿದ್ವಿ, ಆಮೇಲೆ ಜೈಪುರಲ್ಲಿ ಏನು ತೊಗೊಂಡ್ವಿ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನದಲ್ಲಿ. ಫ್ರೆಂಡ್ಸ್, ನಮ್ಮ ರಾಜಸ್ಥಾನ್ ಟ್ರಿಪ್ಪು ಆಗೋಯಿತು. ನಾವೀಗ ಡೆಲ್ಲಿಯಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ, ಬ್ಯಾಕ್ ಟು ಯಶವಂತಪುರ. ದುರಂತೋ ಎಕ್ಸ್ಪ್ರೆಸ್ ಇದೆ 10:10 ರಾತ್ರಿ. ಎಂಥ ರೈಲ್ವೆ ಸ್ಟೇಷನ್ ಐತಳಿದು? ಇದು ಸರಾಯ್ ರೋಹಿಲ್ಲ ರೈಲ್ವೆ ಸ್ಟೇಷನ್ನು ಡೆಲ್ಲಿದು. ಈ ಥರವೇ ಬೇರೆ ಬೇರೆ ಮೇಯ್ನು ನಿಜಾಮುದ್ದೀನ್ ರೈಲ್ವೆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನು. ಹಾಗೆ ಬೇರೆ ಬೇರೆ ಕಡೆ ಇದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಇಲ್ಲೇ ನೋಡಿ ಎಷ್ಟು ರಶ್ ಇದೆ ರೈಲ್ವೆ ಸ್ಟೇಷನ್. ನಮಗೆ 10:10 ದುರಂತೋ ಎಕ್ಸ್ಪ್ರೆಸ್ ಇದೆ. ಅದು ಡೈರೆಕ್ಟು ಬೆಂಗಳೂರಿಗೆ ಹೋಗುತ್ತೆ ಡೆಲ್ಲಿಯಿಂದ. ಚಳಿ ಇದೆ, ಈಗ ಹಾಕ್ಕೊಳ್ಳಿ, ತುಂಬ ಚಳಿ ಇದೆ ಇಲ್ಲಿ. ನಮ್ಮ ರೈಲ್ ಬಂದಿದೆ, ನಾವಿನ್ನೇನು ಹತ್ಕೊಳ್ತೀವಿ. ಇನ್ನೇನು ಕೊಟ್ಟಿದ್ದಾರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ? ಕಟ್ಲೆಟ್ಟು, ಆಮೇಲೆ ಬ್ರೆಡ್ ಸ್ಯಾಂಡ್ವಿಚ್ಚು, ಜೊತೆಗೆ ಟೀ, ಆಮೇಲೆ ಮ್ಯಾಂಗೋ ಡ್ರಿಂಕು. ಸಾಕಲ್ಲ, ಇನ್ನೆಷ್ಟು ಬೇಕು ಅಲ್ವಾ ಒಬ್ಬರಿಗೆ? ಬರೀ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಯಾರ್ಯಾರು ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಮ್ಮ ಕಂಪಾರ್ಟ್ಮೆಂಟಲ್ಲಿ. ಕಾಡಿದೆ. ಬೋಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಟ್ರೈನು ಬೆಂಗಳೂರು ತಲುಪಿತು. ಸ್ವಲ್ಪ ಡಿಲೇ ಆಗಿದೆ, ಏನು ಮಾಡೋದು. ಓಕೆ, ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕು, ಶೇರು, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.